ನನ್ನೆಲ್ಲ ಯಾಕಿಷ್ಟ ಅವಮಾನ, ನನ್ನಲ್ಲಿ ಯಾಕಿಷ್ಟು ಕಷ್ಟ, ನನಗೆ ಯಾಕಿಷ್ಟು ನೋವು, ಯಾಕೆ ನನ್ನವರು ನನಗೆ ಮುಳ್ಳಾಗಿ ಬಾಧೆ ಕೊಡ್ತಾ ಇದ್ದಾರೆ, ಯಾಕೆ ನನ್ನ ಕೈ ಹಿಡಿದವರು ನನಗೆ ಸಹಾಯ ಮಾಡ್ತಾ ಇಲ್ಲ, ಯಾಕೆ ನನ್ನ ಸ್ವಂತ ರಕ್ತ ಸಂಬಂಧಿಗಳು ನನ್ನಿಂದ ದೂರ ಉಳಿದಿದ್ದಾರೆ. ಇದು ನಮಗೆ ಕೆಲವು ಸಾರಿ ಪ್ರಶ್ನೆಗಳಾಗಿ ಬರ್ಬೋದು. ಯೋಸೇಫನ ಸ್ವಂತದವರು ಯೋಸೇಫನನ್ನು ದೂರ ಇಟ್ಟರು, ದಾವೀದನ ಸ್ವಂತದವರು ದಾವೀದನನ್ನು ದೂರ ಇಟ್ಟರು. ಗಮನಿಸರಿ, ದೇವರು ಇವ್ರನ್ನ ಯಾರನ್ನು ದೂರ ಇಡಲಿಲ್ಲ. ಈ ಲೋಕದಲ್ಲಿ ನಿನ್ನ ಸ್ವಂತದವರು ಮರಿಬಹುದು, ಹೆತ್ತ ತಂದೆ ತಾಯಿಗಳು ನಿಮ್ಮನ್ನು ಮರೆತು ಬಿಡಬಹುದು. ದೇವರೊಬ್ರು ಇದಾನಲ್ಲ, ಆತ ನಿನ್ನ ಸಾಕ್ತಾನೆ, ನಿನಗೆ ಜ್ಞಾನ ಕೊಟ್ಟವನೇ, ಬಲ ಕೊಟ್ಟವನೇ, ಇವತ್ತು ನಿನ್ನ ಬದುಕುಳುವುದಕ್ಕೆ ಉಸಿರಿಟ್ಟವನೇ. ಹಾಗಾದರೆ ನಾಳೆ ಉತ್ತಮವಾದ ಭವಿಷ್ಯತ್ತಿಗೋಸ್ಕರ ಉದ್ದೇಶ ಇಟ್ಟಿರ್ತಾನೆ. ಕಾರಣ ಹೇಗೆ ಹೇಳ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಇವತ್ತು ಉಸಿರಾಡಲಿಕ್ಕೆ ನಿನ್ನ ಬದುಕಿಸಿದ್ದಾರೆ ದೇವರು, ನಾಳೆ ಉತ್ತಮವಾದ ಕಾರ್ಯಗಳನ್ನು ನೀವು ನೋಡಬೇಕೆಂಬುದಾಗಿ. ಹಾಗಾದರೆ ಇವತ್ತಿಂದ ಸ್ಟಾಪ್ ವರಿಂಗ್, ಸ್ಟಾರ್ಟ್ ವರ್ಷಿಪಿಂಗ್. ಚಿಂತೆ ಮಾಡುವಂಥದ್ದನ್ನು ಬಿಡ್ರಿ, ಆರಾಧನೆ ಮಾಡಿ ದೇವರ ಜೊತೆ ಇರುವಂಥದ್ದನ್ನು ಪ್ರಾರಂಭ ಮಾಡ್ರಿ. ನಿಮ್ಮ ಕುಟುಂಬಗಳು ಬದಲಾವಣೆ ಆಗುತ್ತೆ, ನಿಮ್ಮ ಕೆಲಸಗಳು ಬದಲಾವಣೆ ಆಗುತ್ತೆ, ನಿಮ್ಮ ಚಿಂತೆಗಳು ಬದಲಾವಣೆ ಆಗುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಕರ್ತನ ಅದರಲ್ಲಿ 100% ಆಶೀರ್ವಾದವನ್ನು ಕೊಡ್ತಾನೆ. ಯಾಕಂದರೆ ನೀತಿವಂತರಾಗಿ ನಾವಿರುವಾಗ ನೀತಿವಂತರ ಪ್ರಾರ್ಥನೆ ದೇವರು ಕೇಳ್ತಾರೆ, ನೀತಿವಂತರ ಕಷ್ಟಗಳಲ್ಲಿ ದೇವರು ಬಿಡಿಸ್ತಾರೆ, ನೀತಿವಂತರು ದೇವರ ಹತ್ತಿರವಾಗಿದ್ದು ಬಿಡಿಸಿ ಘನಪಡಿಸುತ್ತಾನೆ. ಹಾಗಿರುವಾಗ ನಾವು ನಮ್ಮ ಕಷ್ಟವೇ ದೊಡ್ಡದು ಅಂತ ಯಾವತ್ತೂ ಯೋಚನೆ ಮಾಡೋದು ಬೇಡ. ಕಷ್ಟಕ್ಕಿಂತ ಮಿಗಿಲಾಗಿ ಕಷ್ಟಗಳಲ್ಲಿ ಕೈ ಹಿಡಿದು ನಡೆಸಿ ಸಮಾಧಾನ, ಸಂತೋಷ, ಜಯ ಕೊಡುವ ದೇವರು ಎಲ್ಲದಕ್ಕಿಂತ ದೊಡ್ಡವನಾಗಿದ್ದಾನೆ. ಕರ್ತನಲ್ಲಿ ನಿಂತುಕೊಂಡು ಸಾಗೋಣ. ಆತನೇ ಜಯ ಕೊಡ್ತಾನೆ, ಆತನೇ ನಡೆಸ್ತಾನೆ, ಆತನ ಆಶೀರ್ವಾದ ಮಾಡ್ತಾನೆ.